ತಾಲೂಕಿನ ಕೆಂಪಟ್ಟಿ ಗ್ರಾಮದ ಸುಂದರ ದಶರಥ್ ಸನದಿ 22 ವರ್ಷದ ಯುವತಿಯ ಬಾಳಲ್ಲಿ ಕತ್ತಲು ಆವರಿಸಿದೆ. ದಶರಥ್ 25 ವರ್ಷದ ಯುವಕ ಅದೇ ಗ್ರಾಮದ ಸುಂದರ ಎಂಬ ಯುವತಿಯನ್ನ ಮದುವೆಯಾಗಿ 4 ವರ್ಷಗಳೇ ಕಳೆದಿದ್ವು. ಇತ್ತೀಚೆಗೆ ಗಂಡನ ನಡತೆ ಬಗ್ಗೆ ಅನುಮಾನ ವ್ಯಕ್ತಪಡಿಸಿದ ಹೆಂಡತಿಗೆ 4 ತಿಂಗಳಲ್ಲಿ ತನ್ನ ಬಣ್ಣ ತೋರಿಸಿದ್ದಾನೆ. ಸುಂದರಾಗೆ ಹುಷಾರಿಲ್ಲದ ಸಮಯದಲ್ಲಿ ತನ್ನ ಸಂಬಂಧಿ ಎಂದು ಮನೆಗೆ ಬಂದ ಲಕ್ಷ್ಮಿ ಎಂಬ ಯುವತಿ ದಶರಥನನ್ನ ಮರಳು ಮಾಡಿ ಬುಟ್ಟಿಗೆ ಹಾಕಿಕೊಂಡಿದ್ದಾಳೆ ಎಂದು ಆರೋಪ ಮಾಡುತ್ತಿದ್ದಾಳೆ ಮೊದಲನೇ ಹೆಂಡತಿ. ಇಬ್ಬರು ಜನರು ಹೆಂಗೆ ಪರಿಚಯ ಆಗ್ತದ? ನನ್ನ ಮಗುಗೆ ಹಾರ್ಟ್ ಫೇಲ್ 5 ತಗ್ಸೋದಿತ್ತು. ಅದನ್ನ ತಗ್ಸಿದ್ರು. ಅವ್ರು ನಮ್ಮ ಮನೆಗೆ ಬಂದಿದ್ರು. ಅವ್ರ ಮಮ್ಮಿ ಮತ್ತು ಅವ್ರ ನಮ್ಮ ಮನೆಗೆ ಬಂದಿದ್ರು. ನಮ್ಮ ಮನೆಗೆ ರೀ ಬಂದು ಒಂದು ದಿವ್ಸ ವಸ್ತಿ ಇದ್ರು. ನಮ್ಮ ಮನ್ಯಾಗ ವಸ್ತಿ ಇದ್ಮ್ಯಾಗ ಏನಾಯ್ತು ರೀ ವೈನಿ ರೀ ಮತ್ತು ಹೆಂಗಾಯ್ತು ರೀ ತನನ ಹಾರ್ಟ್ ಬೆಳಿಲಾಗೈತ್ರಿ ತಗ್ಸಿದ್ರು ರೀ ತನನ ನನ್ನ ಗಂಡಗೆ ಅಣ್ಣ ಅಂತೇಳಿ ಮಾತಾಡಕತ್ತಾಳ್ರಿ. ಹಂಗೆ ನಾವು ಎಲ್ಲೋ ಪರಿಚಯ ಇದ್ದಿರಬೇಕು ಅಣ್ಣ ತಂಗಿ ಅಂತೇಳಿ ನಾನು ಮಾತಾಡ್ತಾರಂತೆ ಗಪ್ಪಾಗಿದ್ದು ರೀ ನಾವು. ಅದು ಹಂಗೆ ಅವ್ರಿಗೆ ಸಂಪರ್ಕ ಜಾಸ್ತಿ ಆಕೈತ್ರಿ. ಅದು ನನಗೆ ಮೊಬೈಲ್ದಾಗ 2-3 ಸರಿ ಸಿಕ್ಕ್ರಿ. ಅವ್ನು ಸಿಕ್ಕಿದ್ಮ್ಯಾಗ ನಾನು ಕೇಳೀನಿ ರೀ ಯಾಕೆ ಈಕೆ ನೀನು ಕೂಡ ಇರ್ತಾಳು ಫೋಟೋ ಯಾಕೆ ತಗೋತಾಳ ಅಂತೇಳಿ. ಅವಾಗ ನಾನು ಕೂಡ ಅವ್ನು ಮಾತು ಬಿಡೋದ, ನಮ್ಮ ಮನೆಗೆ ಬರೋದು ಕಮ್ಮಿ ಮಾಡೋದ, ಮನೆಗೆ ಬರೋದು ಕಮ್ಮಿ ಮಾಡಕತ್ರಿ. ಎದಕ್ಕೆ ಮನೆಗೆ ಬರೋದು ಕಮ್ಮಿ ಮಾಡೋದು? ನಾನು ಕೆಲಸ ಮ್ಯಾಗಿದ್ದೇನು ವಸ್ತಿ ಕೆಲ್ಸಕ್ಕೆ ಹೋಗ್ತೇನು. ಕೆಲಸ ಮುಗಿದ್ಮೇಲೆ ಬರ್ತೇನಲ್ಲ ಮನೆಗೆ. ನಾನು ಅವ್ನು ಕೂಡ ಜಗಳ ತೆಗಿಯಾಕತ್ತೇನೆ ರೀ ಮನೆಗೆ ಬರ್ಲಾಗನ. ಅವ್ರ ಮಮ್ಮಿ ಪಾಪ ನನಗೆ ಹಂಗೆ ಹೇಳಕತ್ತಾರೆ. ಇಲ್ಲ ಮತ್ತು ಕೆಲ್ಸಕ್ಕೆ ಹೋಗ್ತಾ ಹೋಗ್ಲಿ ಬಿಡ್ಲ ಹೋದ್ಮ್ಯಾಗ ಬರ್ತಾ ಎಷ್ಟು ದಿವಸ ಹೋಗ್ತಾನೆ ರೀ ಕೆಲ್ಸಕ್ಕೆ. ತಿಂಗಳ ಒಂದು ಸರಿ ಮನೆಗೆ ಬರೋದಿಲ್ಲ ರೀ ಅವ್ನು. ತಿಂಗಳು ಪೂತ ಹೊರಗೆ ಇರ್ತಾರೆ. ಫೋನ್ ಹಚ್ಚಿ ಕೇಳ್ರೆ ಫೋನ್ ಸ್ವಿಚ್ ಆಫ್ ಮಾಡ್ತಾನೆ ರೀ. ಮತ್ತು ನಾ 2-3 ಸರಿ ನನಗೆ ಆಕೆ ಕಡೆ ಸಿಕ್ಕಿದ್ದಾನೆ ರೀ. ಅವ್ನು ಸಿಕ್ಕ ನಾನು ಫೋನ್ ಪೊಲೀಸ್ನ ಕಂಪ್ಲೇಂಟ್ ಕೊಟ್ಟಿದ್ದಾನೆ ರೀ. ಕೊಡೋಣ ನನಗೆ ಏನು ಹೇಳಿದ್ರು ಒಯ್ತಾನೆ ಅಂತ ಹೇಳಿದ್ರಿ. ಒಯ್ತಾನೆ ಅಂತ ಹೇಳಿ ಒಂದು ತಿಂಗಳು ಟೈಮ್ ಕೊಡು ಅಂತೇಳಿ ಕೇಳಿದ್ರಿ. 24 ತಾರೀಕು ತನಕ 24 ತಾರೀಕಿಂದ 24 ತಾರೀಕು ತನಕ ಟೈಮ್ ಕೊಟ್ಟಿದ್ರು ಅವ್ರಿಗೆ ನಾವು. ಅದಾದ್ಮೇಲೆ ಅವ್ನಿಗೆ ಫೋನ್ ಹಚ್ಚಿದ್ರಿ ಬಾ ಅಂತೇಳಿ ಅಂತ ಬರ್ತಾನೆ ಅಂತ ಹೇಳಿನ್ರಿ. ಇಬ್ಬರು ಕೂಡ 3 ಮಂದಿ ಕೂಡ ಜನ್ಮ ಮಾಡಿದ್ರೆ ಬಾ ಇಲ್ಲದ್ರೆ ನಾನು ಕೂಡ ಬರಬೇಡ ಅಂತ ಹೇಳಿದ್ರಿ. ನಾನು ರಾಯಬಾಗ ಪೊಲೀಸ್ನ ಬಂದು ಕಂಪ್ಲೇಂಟ್ ಕೊಟ್ಟಿದ್ದೀನಿ ರೀ. ಸರ್ಗಳು ಅವನ್ನ ಮರ್ದಿಸ್ಕರಿಸಿ ನಿಮ್ಮ ಅತ್ತಿ ಮಾವ ನೀವು ಏನು ಅನ್ನಿಲ್ಲ ಬಂದು ಕರ್ಕೊಂಡು ಹೋಗ್ತಾನಂತ ಹೇಳ್ರಿ. ಇಲ್ಲಿ ಬಂದ್ಮ್ಯಾಗ ರೀ ಇಲ್ಲಿ ಅತ್ತಿ ಮಾಮ ನಮ್ಮ ಅತ್ತಿ ಮಾಮ ಏನಂತಾರೆ ರೀ, ದುಡ್ಡು ತಿಂದ್ರನ್ನ ಆಗೋದಿತ್ಲ ಎಷ್ಟು ದಿವ್ಸ ಹೋಗೋದ ಹಿಂದಿನ ನಾಳೆ ಬರತ್ತನ್ರಿ ನಮ್ಮ ಮನೆಗೆ. ಎಷ್ಟು ದಿವ್ಸ ಹೋಗೋದ ಅಂತಾರೆ ಬರೀ. ಪ್ರತಿ ಸರಿ ಕೇಳಿದಾಗ ಎಷ್ಟು ದಿವ್ಸ ಹೋಗೋದ ಬರ್ತಾ ಮನೆಗೆ ಬಿಡ ಎಲ್ಲಿ ಹೋಗೋದ. ರಿಜಿಸ್ಟರ್ ಮ್ಯಾರೇಜ್ ಆದ್ರೆ ನಿಮ್ಗೆ ಗೊತ್ತಾಗಲಿಲ್ಲ? ಇಲ್ಲಿ ಗೊತ್ತಾಗಿಲ್ಲ ರೀ ಸರ್. ನನಗೆ ಅವ್ನು ನಿನ್ನೆ ಫೋನ್ ಹಚ್ಚಿ ಹೇಳಿದಾಗ ನನಗೆ ಗೊತ್ತಾಗಿತ್ತು ರಿಜಿಸ್ಟರ್ ಮ್ಯಾರೇಜ್ ಆಗೈತೆ ಅಂತ ಹೇಳ್ರಿ. ನಿನ್ನೆ ನನಗೆ ಅವ್ನು ಕರೆಯಕ್ಕೆ ಬರ್ತಂತೆ ಫೋನ್ ಹಚ್ಚಿದಾಗ ನಾವು ಫೋನ್ ಎಜುಕೇಶನ್ ಬರ್ತಾನೆ ಅಂತ ಹೇಳೋಣ. ನಮ್ಮ 3 ಮಂದಿ ಕೂಡಿ ಇರೋದ ತನನ ಯಾರ ಕೇಳೋಣ ದಶರಥ್ ಲಕ್ಷ್ಮೀ ಸನದಿ ಅಂತ ಹೇಳ್ತಾನೆ ರೀ ಅವ್ನು. ಮತ್ತು ನಾ ಯಾರ ಕೇಳಿದ್ಗೆ ನೀನು ನಾನು ಹೆಂತಿಲ್ಲ 3 ಮಂದಿ ಕೂಡಿ ಇರೋದು ಅಂತ ಹೇಳ್ತಾರೆ. ನಾ ಇದಕ್ಕೆ ಕಬ್ಬು ಕೊಡಂಗಿಲ್ಲ. ನನ್ನ ಗಂಡ ಬೇಕು ರೀ. ನಂಗೆ ನ್ಯಾಯ ಬೇಕು. ಯಾರು ಕೂಡಿ ಇರೋದು ಅಂತಾರೆ? ವಕೀಲ ನನ್ನ ಗಂಡ 3 ಮಂದಿ ಕೂಡಿ ಇರೋದು ಅಂತೇಳಿ ಅಂತಾರೆ ಅವ್ನು. ನಿಮ್ಮ ಗಂಡ ಅಂತ? ನನ್ನ ಗಂಡ ಅಂತಾನೆ ರೀ. ಹಂಗೆ ನೀ ಅಕ್ಕಿ ಕೂಡ ಕೂಡಿರಕ್ಕಿದ್ದೆ ಅಂದ್ರೆ ಬಾ ಒಂದು ರೂಮ್ನಾಗ ಜನ್ಮ ಮಾಡ್ರು 3 ಮಂದಿ ಅಂತ ಹೇಳ್ತಾನೆ ರೀ ನನಗೆ. ಸದ್ಯ ದಶರಥ 2ನೇಯವಳನ್ನ ಮದುವೆ ಮಾಡಿಕೊಂಡು ಮೊದಲ ಹೆಂಡತಿಯನ್ನ ಬೇಡ ಎಂದು ಹೇಳುತ್ತಿದ್ದಾನೆ. ಮೊದಲನೇ ಹೆಂಡತಿ ಕಣ್ಣೀರು ಹಾಕ್ತಾ ರಾಯಬಾಗ್ ಪೊಲೀಸ್ ಠಾಣೆಯ ಮೆಟ್ಟಿಲನ್ನ ಏರಿದ್ದಾಳೆ. ಸಂಜೀವ್ ಬ್ಯಾಕುಡೆ, KMM ಕನ್ನಡ, ರಾಯಬಾಗ್.